ಎನಿಸಿದೆ ಚಿಂತೆ ಐವರ ಕಾಂತಿ ಎನಿಸಿದೆ ಚಿಂತೆ ತಳೆದ ಪರಿಭವ ಸವಿಸಿದೆ ಜೀವ ತಳೆದ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡು ಚಿರ ವಿಭವ ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದನ ವರದ ನಿಜಾತ ಕಲುಷಿತ ಮನದ ವ್ಯಾಕುಲ ಜ್ವಲಿಸುವುದನ ವರದ ಜ್ವಲಿಸುವುದನ ವರದ ಲಿಸುವುದನ ವರದ ಕೃಷ್ಣ ದೀನದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮರಿಂದ ಪರಿತ್ಯಜಿಸಲ್ಪಟ್ಟೆ. ನನ್ನ ಕೈಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದ್ರೀಪಣವಾಗಿಟ್ಟು ಸೋತರು. ಅಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ದುಶ್ಯಾಸನದಿಂದ ಅಪಮಾನಿತಳಾದೆ. ರಾಜನಗರವನ್ನು ತ್ಯಾಗ ಮಾಡಿ ಅನಾಥಿ ಭಿಕ್ಷಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದಿದ್ದೂ ಆಯಿತು. ಕೆಲವು ದಿನಗಳಾದರೂ ಸುಖವಾಗಿರೋಣೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಪರಮಾತ್ಮ, ಇಂಥ ದ್ರೌಪದಿ ಅಣಿಯನ್ ಇನ್ನು ಏನೇನು ಬರೆದಿರುವೆ ತಿಂದು ಇನ್ನು ಏನೇನು ಬರೆದಿರುವೆ? ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಶೋಕವೇಕ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆ ನಾನು ದೃಢದಿ. ಶೋಕವೇಕ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆ ನಾನು ದೃಢದಿ. ಎನ್ಮೈರಿಗಳವರನ್ನು ಸಿಗಿಯುವೆ ನಾನು ಗೆಳದೆ. ಸಿಗಿದವರ ಎದೆಯ ಬಗೆಯುತ್ತಲಿ ಹೃದಯ, ಬಿಸಿ ರಕ್ತದಲ್ಲಿ ನಿನ್ನ ಮುಡಿಗಟ್ಟಿಸುವೆನು. ಸಿಗಿದವರ ಎದೆಯ ಬಗೆಯುತ್ತಲಿ ಹೃದಯ, ಬಿಸಿ ರಕ್ತದಲ್ಲಿ ನಿನ್ನ ಮುಡಿಗಟ್ಟಿಸುವೆನು. ಪಾಂಡವರ ಪತ್ನಿಯೆಂದೆನಿಸಿ ನೀದರೆಯೋಳ್, ಪಾಂಡವರ ಪತ್ನಿಯೆಂದೆನಿಸಿ ನೀದರೆಯೋಳ್. ಕೆಚ್ಚದೆಯ ನಾರಿಯಂದಿರದ ಈದರೆಯೋಳ್, ಕೆಚ್ಚದೆಯ ನಾರಿಯಂದಿರದ ಈದರೆಯೋಳ್. ಶೋಕವೇಕ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆ ನಾನು ದೃಢದೆ. ಶೋಕವೇಕ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆ ನಾನು ದೃಢದೆ. ಎನ್ಮೈರಿಗಳವರನ್ನು ಸಿಗಿಯುವೆ ನಾನು ಸೆಳೆದೆ. ಪ್ರಿಯತಮೆ, ಏಕೆ ಏನಾಯಿತು? ಹೀಗೇಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ ಪ್ರಭು. ಈ ಪಾಂಚಾಲಿ ಅಳುವಿಗೆ ಹೊಂದಲ್ಲ, 10 ಕಾರಣಗಳಿವೆ. ನೀವು ಪುರುಷರ ಸ್ವಾಮಿ, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನು ಆಡಿದರೆ, ಅಪಮಾನವನ್ನು ಮಾಡಿದರೆ ಅವರಿಗೆ ತಕ್ಕ ಪ್ರತಿಕಾರ ನೀಡುವೆ. ಆದರೆ ಸ್ತ್ರೀಯರ ವಿಚಾರ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ಉಳಿಸಿಕೊಳ್ಳಲು ಅವರಿಗೆ ಅನ್ಯರಾಶ್ರಯವೂ ಬೇಕು. ವಾಸುದೇವ, ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನ ಏಕೆ ಸೃಷ್ಟಿಸಿದೆ ತಂದೆ? ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಅಲ್ಲದೆ ಭಗವಾನ್ ಋಷಿಗಳ ಆಜ್ಞೆ. ಆಹಾ, ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದೆ ಸಹಿಸಲಾರೆ. ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದೆ ಸಹಿಸಲಾರೆ. ಸರಿಯೇ ನಿಮಗೆ ಸಮ್ಮತವಾಗಿದೆ, ಸರಿಯೇ ನಿಮಗೆ ಸಮ್ಮತವಾಯಿದೆಯ. ಕೇಳು ಮನದಿಯ ವ್ಯತೆಯ ವ್ಯತೆಯ.
ಬಯಕೆ ಈ ಶೂರತನವು ಏಕೆ ಬರಿದಾಯಿತೆನ್ನ ಬಯಕೆ ಸರಿಯೇ ನಿಮಗೆ ಸಮ್ಮತವಾಯಿತೆ ಸರಿಯೇ ನಿಮಗೆ ಸಮ್ಮತವಾಯಿತು ಇನಿಯ ಕೇಳು ಮನದಿನಿಯ ವಿದೆಯ ವಿಧಿಯ ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ ಅಯ್ಯೋ ಪತಿಗಳು 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 ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನ ಅಣ್ಣನ ಒಂದು ದಿನದ ಅವಿವೇಕದಲ್ಲಿ ನಿಂದಾದ ನಿಂದನೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ ಪಾಂಚಾಲಿ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಲಿಲ್ಲವೇ ದೇವಿ? ಆಗಿದ್ದು ಹಾಗೆಯೇ ಹೋಯಿತು, ಅದನ್ನು ಮರೆತು ಬಿಡು. ಅದಿರಲಿ, ಈ ದಿನ ನೀನೇಕೆ ಹೀಗಾಗಿರುವೆ? ನನ್ನೊಡನೆ ತಿಳಿಸಬಾರದೆ ಪ್ರಿಯೆ? ತಿಳಿಸಿರನಾಥ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವಿಷ್ಟೇ ಆಗ್ಲಿ ಅಣ್ಣನ ಆಜ್ಞಾಧಾರಕನು. ಅಣ್ಣನ ಆಜ್ಞೆ ಹೊರೆತು ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳು, ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಯ ದುರ್ಯೋಧನ ಪತ್ನಿಯಾದ ದುರ್ಯೋಧನ ಅವಳ ಪತ್ನಿಯು ನನ್ನನ್ನು ಅಪಹಾಸ್ಯ ಮಾಡಿ ನಿಮ್ಮ ಪತಿಗಳು 5 ಗ್ರಾಮಗಳನ್ನು ಬಿಡುವುದಾಗಿ ದೂತನನ್ನು ಆ ಸ್ಥಾನಕ್ಕೆ ಕಳಿಸಿದ್ದಾರೆ. ಇನ್ನೇನು ಸಂಧಿ ಆಗುವುದು. ಹಾಗಲಾದ ಹೇ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿ ಎಷ್ಟೆಂದು ಹೇಳಿ ಅಪಹಾಸ್ಯ ಮಾಡಿ ನನ್ನನ್ನು ನೋಡಿ ನಕ್ಕಳಿಸುವ. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ರಾಯಭಾರಕ್ಕೆ ಹೋಗಿದ್ದ ಆ ಮಹಾನುಭಾವನಾದರೂ ಯಾರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ. ಕೃಷ್ಣ 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 ಗೋಪಾಲನೆಯರ ವಿಲಾಸ ವಿಲಾಸ ವಿಗ್ರಹಗಳಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕ್ಕಿಂತ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆ. ಅದಿರಲಿ, ಆ ದುಷ್ಟ ನೀಚ ದುರಂಕಾರಿ ಆ ದುರ್ಯೋಧನನ ಪತ್ನಿ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಲ ಬಲ ಬಾಪು ಬಾಪು ವಂಚಾಲಿ. ಚಮತ್ಕಾರವಾದ ಉತ್ತರ. ಅರಳು ಊರಿದಂತೆ ನುಡಿಯುತ್ತಿರುವ ಈ ನಿನ್ನ ಮುಖಪಶ್ಯದಿಂದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲೇ ನಿನ್ನ ಚತುರತೆಯನ್ನು ಭಾವಿಸಿದೆ ಎಂದು ತಿಳಿದಿದ್ದೆ. ಬಾಪು ವಂಚಾಲಿ. ಪ್ರಾಣೇಶ್ವರ, ಜಾಣೆ ಮುದ್ದಾಡುವೆನು ಬಾರೆ, ಈ ಮನ ಪ್ರೀತಿಯ ಪ್ರೇಯಸಿ ನೀನು, ಈ ಮನ ಪ್ರೀತಿಯ ಪ್ರೇಯಸಿ ನೀನು, ಜಾಣೆ ಮುದ್ದಾಡುವೆನು ಬಾರೆ. ಗುರುಕುಲದ ಮರ ಕೆಣಕುತ ರಣದೊಳು ಗುರು ವಂಶವನೆ ಭಾಸವ ಗೈವೆ. ಗುರುಕುಲದ ಮರ ಕೆಣಕುತ ರಣದೊಳು ಗುರು ವಂಶವನೆ ಭಾಸವ ಗೈವೆ. ಉರುಳದು ಶಾಸನ ಒಡಲನು ಬದಲು ದುರುಳದು ಶಾಸನ ಒಡಲನ್ನು ಬಗೆದು ರಣದನು ದುರುಳನ ಶಿರ ಕಡಿದಿಡುವೆ. ರಣದನು ದುರುಳನ ಶಿರ ಕಡಿದಿಡುವೆ. ಜಾಣೆ ಒತ್ತಾಡುವೆನು ಬಾರೆ, ಈ ಮನ ಪ್ರೀತಿಯ ಪ್ರೇಯಸಿ ನೀನು, ಈ ಮನ ಪ್ರೀತಿಯ ಪ್ರೇಯಸಿ ನೀನು, ಜಾಣೆ ಒತ್ತಾಡುವೆನು ಬಾರೆ.
ಸಭೆಯ ಪರಿಭವವ ಮರೆತಿದ್ದೇನೆ, ಕೊಯ್ದ ಸಪಥವನ್ನು ಮರೆಯುವೆನೇನೆ. ಹೌದು, ಸಭೆಯ ಪರಿಭವವ ಮರೆತಿದ್ದೇನೆ, ಕೊಯ್ದ ಸಪಥವನ್ನು ಮರೆಯುವೆನೇನೆ. ಈ ದಿನವೇ ತೆಗೆದುಪದ ಸುಮತಿಯೇ, ಈ ದಿನವೇ ತೆಗೆದುಪದ ಸುಮತಿಯೇ, ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ, ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ. ಜಾಣೆ ಉದ್ದಾಡುವೆನು ಬಾರೆ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯವನ್ನು ನುಡಿಯಲು ಅಪೇಕ್ಷಿಸುತ್ತಿರುವೆ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮಸೇನ. ಪ್ರಾಣೇಶ್ವರ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ದಮನಿಯ ಮನಗಿಲ್ಲವೇ ವಿರಾಮ. ಪಾಂಚಾಲಿ, ದಮನಿಯ ಮನಗಿಲ್ಲವೇ ವಿರಾಮ, ಸಮಯವಿದೆ ಸ್ವಾಮಿ. ಗೌರವ ಶಿರವ ಧರೆಯಳು ನೀನು, ಗೌರವ ಶಿರವ ಧರೆಯಳು ನೀನು, ಚೆಲ್ಲುತ್ತ ಸೇರುವೆ ಸ್ವಾಮಿ. ಪ್ರಾಣವಲ್ಲಭ, ಪ್ರಾಣಕಾಂತ, ಪ್ರಿಯೆ, ಚೆಲ್ಲುತ್ತ ಸೇರುವೆ ಕಾಂತಿಯ ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ. ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ ಹಿಂದೆ ಒಂದು ದಿನ ಈ ನನ್ನ ಬೆಚ್ಚದ ಮುಡಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದೆ ಮತ್ತು ಹೇಳಿದೆ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯವನ್ನು ನುಡಿಯಲು ಅಪೇಕ್ಷಿಸುತ್ತಿರುವೆ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ ಪ್ರಭು, ಹೇಳಿದಂತೆ ಮಾಡಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ರೆ ಏನಾಗುವುದು? ನೀವೆಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕನು, ಅಣ್ಣನ ಆಜ್ಞೆ ಹೊರತು. ದುರುಳ ಕೌರವರನ್ನು ಮರಣಗೊಳಿಸದೆ ದಯೆಯಲ್ಲಿಡಲು ಬಿಡುವೆನೆ, ದುರುಳ ಕೌರವರನ್ನು ಮರಣಗೊಳಿಸದೆ ದಯೆಯಲ್ಲಿರಲು ಬಿಡುವೆನೆ. ದೊಳದೊಳವರ ರಕ್ತಪಾನ ಮಾಡದಿರುವೆನೆ, ದೊಳದೊಳವರ ರಕ್ತಪಾನ ಮಾಡದಿರುವೆನೆ. ಒತ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಲ್ಲುವೆ, ಪಾದದಿ ಮೆಟ್ಟಿಕೊಲ್ಲುವೆ. ಒತ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಲ್ಲುವೆ, ಪಾದದಿ ಮೆಟ್ಟಿಕೊಲ್ಲುವೆ. ಗರ್ಭದಿ ತೊಡೆ ತೊಟ್ಟಿದವನ ಕುಟ್ಟಿಕೊಲ್ಲುವೆ, ಹೃದಯ ಕುಟ್ಟಿಕೊಲ್ಲುವೆ. ಗರ್ಭದಿ ತೊಡೆ ತೊಟ್ಟಿದವನ ಕುಟ್ಟಿಕೊಲ್ಲುವೆ, ಹೃದಯ ಕುಟ್ಟಿಕೊಲ್ಲುವೆ. ಚಿಂತಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪಾರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನನ ಅನಂತ ಅವತಾರಗಳನ್ನು ಕ್ಷಮಿಸಬಹುದು. ಆದರೆ
ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡುವಣ್ಣ, ಆಳೆ ಭೀಮಸೇನನ ಸಂಧಿಯ ಪ್ರಸ್ತಾಪವನ್ನು ಕೇಳಿದ ಸಿಂಹದಂತೆ ವಿಕ್ರಮಿಸುತ್ತಿರುವನು. ಈತನ ಸಮಾಧಾನ ಪಡಿಸುವುದು ನಿನ್ನ ಹೊರತು ಮತ್ತಾರಿಂದಲೂ ಶಕ್ತರಲ್ಲಣ್ಣ. ಈ ಸಾರಿ ಭೀಮನ ಕೋಪಕ್ಕೆ ಈ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಅದು ಇದೀಗೆ ನಿಜವಾಯಿತು. ಅಗ್ರಜ, ಸರಿಯಾದ ಸಮಯಕ್ಕೆ ಸರಿಯಾಗಿ ಬಂದಿರುವೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕಿದ್ದರು. ಅದನ್ನು ಈಗಲೇ ತಿಳಿಸಿಬಿಡುವೆನು. ಈ ದಾಸ್ಯ ನೃತ್ಯವು ಪಾಂಡವರ ಕಳಂಕವೆಂದೇ ಭಾವಿಸಿದ್ದೇನೆ. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಿನಲ್ಲಿ ನಿಂತು ಸಂಧ್ಯಾ ಯಾಚನೆಯನ್ನು ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಇದನ್ನು ನೀವು ಸಹಿಸಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ಈ ನನ್ನ ಗದೆ ಇವೆರಡೇ ಸಾಕು. ಇಡೀ ಕುರುಕುಲವನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧ್ಯಾಚನೆಯನ್ನು ಮಾಡುತ್ತೀರಿ. ನಾನು ಮಾತ್ರ ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ಸಹೋದರ ಭೀಮಸೇನ, ಬಿಡುಕೋ ಮನದಿ ಅನುಜ, ಬಿಡುಕೋ ಮನದಿ. ಮನದಿ ಅನುಜ, ಬಿಡುಕೋ ಮನದಿ. ದುಡುಕಿ ಸಮರ ಬಯಸುವುದನ್ನು ಚಿತ, ದುಡುಕಿ ಸಮರ ಬಯಸುವುದನ್ನು ಚಿತ, ಬಿಡುಕೋ ಮನದಿ ಅನುಜ, ಬಿಡುಕೋ ಮನದಿ. ಮಡದಿ ಪಾಂಚಾಲಿಯ ಬಿಡುಮುಡಿ ಸಾಪದಿ, ಪಾಂಚಾಲಿಯ ಬಿಡುಮುಡಿ ಸಾಪದಿ. ಗುರು ಸಂಜಾತರ ನರಳಿಸದಿರುವುದೇ ನರಳಿಸದಿರುವುದೇ. ತಾಳಿದವರ ಮುಂದೆ ಬಾಳಿಯರು ಎಂದ ಭೀಮಾ ಸಹೋದರ. ತಾಳಿದವರ ಮುಂದೆ ಬಾಳಿಯರು ಎಂದ ತಾಳಿದವರ ಮುಂದೆ ಬಾಳಿಯರು ಎಂದ ಹಿರಿಯರ ವಾಣಿಯು ಬಯಸುವುದನು ಚಿತ. ಹಿರಿಯರ ವಾಣಿಯು ಬಯಸುವುದನು ಚಿತ, ಬಿಡುಕೋ ಮನದಿ ಅನುಜ, ಬಿಡುಕೋ ಮನದಿ. ದುಡುಕಿ ಸಮರ ಬಯಸುವುದನು ಚಿತ, ದುಡುಕಿ ಸಮರ ಬಯಸುವುದನು ಚಿತ, ಬಿಡುಕೋ ಮನದಿ ಅನುಜ, ಬಿಡುಕೋ ಮನದಿ. ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ಭೀಮ.
ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರೂ ಹಿರಿಯವನು. ಅಣ್ಣನ ಮಾತುಗಳನ್ನು ಮೀರಬಾರದು. ಮಾನಿನಿ ಮನದ ವೇದನೆ ನೀಗಿ ಸಮಯವಿದೆಂದರಿದೆಯ ಕರುಣೆ ಏತಕ್ಕೆ ಹೀಗುಡವೋ. ಮಾನಿನಿ ಮನದ ವೇದನೆ ನೀಗಿ ಸಮಯವಿದೆಂದರಿದೆಯ ಕರುಣೆ ಏತಕ್ಕೆ ಹೀಗುಡವೋ. ಧರ್ಮಜನ ಭಯ ನಿರ್ಮಲ ಭ್ರಾತೃವೋ. ಧರ್ಮಜನಮಯ ನಿರ್ಮಲ ಭ್ರಾತೃವೋ. ಮೀರುವುದನುಚಿತ ಪರಿಚಿತದೇ ನುಡಿಯ. ಮೀರುವುದನುಚಿತ ಪರಿಚಿತದೇ ನುಡಿಯ. ಕೈಬೋದು ಮನದೊಳು ತಾಪವೆದರು. ಕೈಬೋದು ಮನದೊಳು ತಾಪವೆದರು. ಧರ್ಮದಿಂದ ನನ್ನ ಕಾರ್ಯ ಸಾಧಿಸಿ ಕೋಮಲ ಹೃದಯವ ಪರಗುವ ಪರಿಯ. ಧರ್ಮದಿಂದ ನನ್ನ ಕಾರ್ಯ ಸಾಧಿಸಿ ಕೋಮಲ ಹೃದಯವ ಪರಗುವ ಪರಿಯ. ಹಾರೆ ಸಾಕ್ಷಿನಿ ಹರಿಯದ ಈ ಪರಿಯ. ಹಾರೆ ಸಾಕ್ಷಿನಿ ಹರಿಯದ ಈ ಪರಿ. ನೀನೆಂದು ಏಕೆಂದು ಈ ಕೋಪ ಪಡುವೆ. ಹೇಗೆಂದು ನೀನೆಂದು ಈ ಕೋಪ ಪಡುವೆ. ಮಾನಿನಿ ಮನದ ವೇದನೆ ನೀಗಿ ಸಮಯವಿದೆಂದರಿದೆಯ ಕರುಣೆ ಏತಕ್ಕೆ ಹೀಗುಡವೋ. ಪಾಂಚಾಲಿ ಆದುದರಿಂದ ಅಗ್ರಜ ಮಾತನ್ನು ಮೀರಬಾರದು. ಇದಕ್ಕೆ ನೀನೇನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಅಂಬಲಿಸುತ್ತ ಕ್ಷತ್ರಿಯ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿ, ಯುದ್ಧ ಎಂಬ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರ ಕೃತ್ಯ ಎಂಬುದನ್ನು ನೀನಿನ್ನು ತಿಳಿದಿಲ್ಲ. ನಾವು ಆ ವಿಚಾರಕ್ಕಾಗಿ ಯುದ್ಧ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಾವು ಆ ವಿಚಾರಕ್ಕಾಗಿ ಚಿಂತಿಸಬೇಕಾಗುವುದು. ನಾನು ಅದಕ್ಕಾಗಿ ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ದೋಮಿನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿ ಈಗ ಕುಲಪುರೋಹಿತನ್ನು ಕಳಿಸಲು ಅದು ಮದುವೆ ಔತಣ ಕೂಟವಲ್ಲ ಎಂಬ ಕನಿಷ್ಠ ಪರಿಜ್ಞಾನವೇ ಇಲ್ಲದೆ ಹೋಯಿತು. ಆ ದುರ್ಯೋಧನಾದರೂ ನಿಮ್ಮೆಲ್ಲರಿಗೂ ತಕ್ಕ ಉತ್ತರನೇ ಕೊಟ್ಟಿರುವನು. ಆದರೆ ನಮ್ಮಣ್ಣನಾದ ಶ್ರೀಕೃಷ್ಣನನ್ನು ಪುನಃ ಅಪಮಾನಗೊಳಿಸುತ್ತಿರುವರಲ್ಲ ಅನ್ನುವುದೇ ನನ್ನ ಚಿಂತೆ. ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷದ ವರ್ತನೆಯ ಪುರಸ್ಕಾರವೋ ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಇಲ್ಲಿ ಪ್ರಾಣೇಶ್ವರ, ನಮ್ಮಣ್ಣನಾದ ಶ್ರೀಕೃಷ್ಣನು ನಮ್ಮನ್ನು ನೋಡಿ ಇತ್ತ ಕಡೆ ಬರುತ್ತಿರುವರು. ಅಣ್ಣ, ವಿಜಯಶಾಲಿಯಾಗಿ ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ವಿಜಯಶಾಲಿಯಾಗಿ ಧರ್ಮನಂದನ. ಅಣ್ಣ, ನನ್ನನ್ನು ಆಶೀರ್ವದಿಸಿ. ಮಂಗಳವಾಗಲಿ. ಕೃಷ್ಣ, ಇಲ್ಲಿಂದಲೇ ನನ್ನದೊಂದು ನಮಸ್ಕಾರವಿರಲಿ. ಪರಮಾತ್ಮ, ಹೋದ ಕಾರ್ಯವು ಏನಾಯಿತು? ಓದವರು ಯಾರು? ಕೃಷ್ಣನಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ಸಮಾಚಾರವೂ ನಡೆಯುತ್ತೆ. ಓಹೋ, ನಡೆಯಿತು ಧರ್ಮನಂದನ. ಕೃಷ್ಣ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವಿಲ್ಲ. ಅವರ ವರ್ತನೆಯಂತೆ ಅವರು ನಡೆಯಲಿ. ನನಗೆ ತೋರಿದಂತೆ ನಾನು ನಡೆಯುತ್ತೇನೆ. ಇಲ್ಲಿ ಪ್ರಾಣೇಶ್ವರ, ಮೊದಲು ನನ್ನ ಅಣ್ಣನ ಮಾತುಗಳಾದ್ರೂ ಮುಗಿಯಲಿ. ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಯದುಪದಿ, ಸಭೆಯಲ್ಲಿ ಏನೇನು ನಡೆಯಿತು? ಸಭೆಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮನಂದನ. ಸಂಧ್ಯೆ ವಿಚಾರವೂ ನಡೆಯುತ್ತೆ. ಓಹೋ, ನಡೆಯಿತು ಧರ್ಮನಂದನ. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಹೊಂಚು ಹಾಕಿ ಸಂಚು ಮಾಡಿ ಕಿಚ್ಚನ್ನೆಬ್ಬಿಸುವ ಈ ನಿನ್ನ ಸಂಧಿಯ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ನಾನು ಓದದ್ದು ಅದಕ್ಕಾಗಿ ಅಲ್ವೇ ಭೀಮಸೇನ? ಈಗ ನೀ ತಿಳಿಯಿತು ನಿನ್ನ ಅಭಿಮತವು ಕೃಷ್ಣ.
ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನು ಬಳೆತೊಟ್ಟನು. ಈಗ ಸಂಧಿಯ ಹೆಸರಿನಲ್ಲಿ ನಮ್ಮ ಇವರಿಗೂ ಸೀರೆ ನುಡಿಸಲು ಹವಣಿಸುತ್ತಿರುವೆಯ ಯಾದವ ಗಣಿ, ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಅಸಹನೆಯಕ್ಕೆ ಇಷ್ಟೊಂದು ಅಸಹನೆಯಕ್ಕೆ ಭೀಮಸೇನ? ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸಿರುವುದು ನಾನು ಮೊದಲೇ ಹೇಳುತ್ತಿರಲಿಲ್ಲವೇ? ನನ್ನನ್ನು ಸುಮ್ಮನೆ ಕಾಡಬೇಡ ಕೃಷ್ಣ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧ ಇರುವುದು ಭೀಮಸೇನ. ಮುಂದೇನಾಯ್ತು ದೇವ? ಮುಂದೆ ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಕೃಪಾ, ಕರ್ಣ ಮುಂತಾದವರು ಒಪ್ಪಿದರು. ಆ ದುಷ್ಟ, ನೀಚ, ದುರಂಕಾರಿ ಆ ದುರ್ಯೋಧನ ಅವನು ಸಹ ಒಪ್ಪಿದನು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಯಿತು. ಅದನ್ನು ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷದ ಫಲವನ್ನು ನೀವೇ ಜುಂಜಿಸಿರಿ. ಅದರಲ್ಲಿ ಈ ಭೀಮಸೇನನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುತ್ತೇನೆ. ಭೀಮ, ನಿಲ್ಲಯ್ಯ, ನೀನು ನಿಜವಾಗಿ ನಿಡೆಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿನ ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನದಿಂದ ಮಾತನ್ನು ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ಒಪ್ಪಲಾಗದು. ಒಂದು ಒಪ್ಪು ವಿಚಾರ ಭೀಮಸೇನ. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ಹೇಳಿದೆ ಕೃಷ್ಣ? ಪುನಃ ಹೇಳು. ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಏನು ಏನು ಹೇಳು, ಏನು ಆ ಸಂದೇಶ? ಕೇಳುವ ಇಚ್ಛೆ ನಿನ್ನ ಬಳಿ ನಿನ್ನಲ್ಲಿದ್ದರೆ ಎರಡು ಕೈ ಕಟ್ಟಿ ಕುಳಿತುಕೋ. ನೀನು ಇಲ್ಲ ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ಕುಳಿತುಕೊಳ್ಳಬಹುದು ನಾನು ಹೇಳುವುದಿಲ್ಲ ಭೀಮಸೇನ. ಈ ಪರಿಹಾಸ್ಯವೇಕೆ ಕೃಷ್ಣ? ಪರ್ಯಾಸವಲ್ಲಯ್ಯ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಇದೋ ನಿನ್ನಾಜ್ಞೆಯಂತೆ ಕುಳಿತುಕೊಳ್ಳುವೆನು. ನೀನು ಕೋಪ ಮಾಡೋದಿಲ್ಲಷ್ಟೇ ತಾನೆ? ಅದು ಕ್ಷಣಕಾಲ ಮಾತ್ರ. ಹಾಗಾದರೆ ಇನ್ನು ನನ್ನ ಬಂದಿ ಭೀಮಸೇನ, ಗದೆಯನ್ನು ಕೊಡೆಯ. ಅರ್ಜುನ, ಕ್ಷಣಕಾಲ ಹಿಡಿದುಕೋ. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡುವೆಯಾ? ಅಣ್ಣ, ನಿಮ್ಮ ಮಾತನ್ನು ಎಂದಾದರೂ ಮೀರಿವೆನೆ. ಹಾಗಾದರೆ ತೆಗೆದುಕೋ ಹಗ್ಗವನ್ನು. ಇದರಿಂದ ನಿಮ್ಮ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ? ಇದು ಪರಿಹಾಸವಲ್ಲ ತಂಗಿ. ತತ್ವಗಳ ಎಡೆಮುಡಿ ಬಿಡಿಸೋರಲ್ಲಿ ನೀನು ಮಹಾಪಂಡಿತೆಯಂತೆ. ಈಗ ನಿನ್ನ ಗಂಡನ ಕೈಗಳು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಪಾಂಚಾಲೆ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈ ದಿನ ಭೀಮಸೇನ ಬಂಧಿಸರ ಹಗ್ಗವು ನನಗೆ ರಾಜ್ಯಸಭೆಯಲ್ಲಿ ಒಂದು ಪುರಸ್ಕಾರವಾಗಿ ದೊರೆಯಿತು. ಯಾರು ಬಂಧಿಸಿದರು? ದುರಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದನು. ಅವನ ತಮ್ಮ ದುರಾಚಾರಿಯಾದ ದುಶ್ಯಾಸನನ್ನು ಕಟ್ಟಲು ಪ್ರಯತ್ನಿಸಿದನು. ಇಂತಹ ಸಾಹಸ ಕಾರ್ಯ ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಯಾರು ಆ ದುರಾತ್ಮರು? ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮ ದುರಾಚಾರ್ಯ ದುಶ್ಯಾಸನ ಕಟ್ಟಲು ಪ್ರಯತ್ನ. ಇಂತಹ ಸಾಹಸ ಕಾರ್ಯ ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಭೀಮಸೇನ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನನ ದುರಭಿಮಾನವು ಶಿಖರವನ್ನೇ ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಪಡಿಸಿದನೇ
ಓ ಕುಂದಿ ಕೌರವ ಸಹೋದರ ದುಶ್ಯಾಸನ ಅಗ್ರಜ, ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನ ಕೊಟ್ಟ ಸಂದೇಶ ಯಾರು ಬಿಡಿಸಿದ ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ್ತ ನುಡಿಯ ಕೌರವನು ಹಿಡಿಂಬಾಪತಿಯೇ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು, ಕಡೆಗೂ ಯುದ್ಧವ ಗೈದೆ ಕೊಡೆ ನಾನು ರಾಜ್ಯವ. ಕಡೆವು ಯುದ್ಧವ ಗೈದೆ ಕೊಡೆ ನಾನು ರಾಜ್ಯ. ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು, ಐವರಿಗೈದು ಗ್ರಾಮವ ಕೊಡನು, ಈ ಮನೆಗೊಂದು ಊರನ್ನು ಬಿಡನು. ಐವರಿಗೈದು ಗ್ರಾಮವ ಕೊಡನು, ಈ ಮನೆಗೊಂದು ಊರನ್ನು ಬಿಡನು. ರಾಜ್ಯವ ನಾನು ಮಡಿದಾಗಲೆಂದ, ಹುಡುಗನು ರಾಜ್ಯವ ನಾನು ಮಡಿದಾಗಲೆಂದ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು, ಕಡೆಗೂ ಯುದ್ಧ ಹಿಡಿಂಬಾಪತಿಯೇ ಕೇಳು. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. 5 ಮಾರು ಭೂಮಿಯ ಕೊಡಲು ಸಹ ಒಪ್ಪಲಿಲ್ಲ. ಒಂದು ವೇಳೆ ಸಂಧಿಯನ್ನು ರಕ್ಷಿಸುವುದಾದರೆ ದೊರಕುವುದು ರಣರಂಗದಲ್ಲಿ, ರತಿಕರ ವೀರಘೋಷದಲ್ಲಿ ಎಂದು ಹೇಳಿಬಿಟ್ಟ. ಅಗ್ರಜ, ನನ್ನ ಕರಗಳನ್ನು ಬಿಡಿಸು. ಏಕೆ ಏಕೆ ಬಿಡಿಸುವುದಿಲ್ಲವೇ? ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣವನ್ನು ಮಾಡುತ್ತಿದ್ದಾಗಲೂ ಶಾಂತಿ ಶಾಂತಿ ಎಂದು ಶಾಂತಿ ಮಂತ್ರವನ್ನು ಪಡಿಸಿದವನಲ್ಲವೇ ನೀನು? ಓಹೋ, ಪಾರ್ಥ, ಅರ್ಜುನ, ಧನಂಜಯ, ಪರಶಿವನನ್ನೇ ಮೆಚ್ಚಿಸಿ ಪಾಶುಪದಾಸ್ತ್ರವನ್ನು ಪಡೆದ ವೀರ ತಾವಾದರೂ ನನ್ನ ಕೈಗಳನ್ನು ಬೀಸುವಿರೋ ಇಲ್ಲವೇ? ವಿರಾಟ ರಾಯನ ಅರಮನೆಯಲ್ಲಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ತಕತೈ 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 ಎಂದು ನಾಟ್ಯ ಕಲಿಸಿದವನಲ್ಲವೇ ನೀನು? ಎನ್ನು ಪರಮಾತ್ಮ, ತಾವಾದರೂ ನನ್ನ ಕರಗಳನ್ನು ಬಿಡಿಸುವಿರೋ? ಯಾರು ಬಿಡಿಸುವುದಿಲ್ಲವೇ? ಬೇಡ ಬೇಡ, ಈ ನನ್ನ ಭುಜಬಲ ಪರಾಕ್ರಮದಿಂದ ನಾನೇ ಬಿಡಿಸಿಕೊಳ್ಳುವೆನು. ಅರ್ಜುನ, ಎಲ್ಲಿ ನನ್ನ ಗದೆ? ಮೋಡ ಗುಡುಗಿ ಗುಡುಗಿ ಬರಲಿ, ಭೂಮಿ ಬಿರಿದು ಬಿರಿದು ಬಿರಿ ಹೊಕ್ಕಿದ ಮತದಲ್ಲಿ ಸಪ್ತ ಸಾಗರವ ಮಾತರೆಯಲೇ. ಮೋಡ ಗುಡುಗಿ ಗುಡುಗಿ ಬರಲಿ, ಭೂಮಿ ಬಿರಿದು ಬಿರಿದು ಬಿರಿ ಹೊಕ್ಕಿದ ಮತದಲ್ಲಿ ಸಪ್ತ ಸಾಗರವ ಮಾತರೆಯಲೇ. ದುರುಳರ ಶಿರವನ್ನು ಕಡೆಯದ ಬಿಡನ, ದುರುಳರ ಶಿರವನ್ನು ಕಡೆಯದ ಬಿಡನು. ಒಳಗಿದ ವಿಜಯವ ಬಿರುಕುಲವ ಒಳಗಿಡುವೆ, ಗುರುಕುಲವ ಒಳಗಿಡುವೆ. ಕೌರವನ ಪರಿಪರಿವಿದೊಲೆ, ದುರುಳ ಕೌರವನ ಪರಿಪರಿವಿದೊಲೆ. ನೋಡ ಗುಡುಗಿ ಗುಡುಗಿ ಬರಲು, ಈ ಭೂಮಿ ಬಿರಿದು ಬಿರಿದು ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು.
ನಾನು ವಾಯುದೇವನ ವಂಶದಲ್ಲಿ ಜನಿಸಿದ್ದು ನಿಜವೇ, ಆದರೆ ನನ್ನ ತಾಯಿ ಕುಂತಿ ದೇವಿಯ ಸನ್ಯಪಾನ ಮಾಡಿದ್ದು ಸತ್ಯವೇ. ಆದರೆ ನಾಳೆ ನಡೆಯಲಿರುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ 99 ಮಂದಿ ಸಹೋದರರನ್ನು ದಂತ ಮಾಡಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಕಿತ್ತು ನರಕಪ್ಪಳಿಸಿ ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿಗೈದು ಓ ದುರಂಕಾರಿ ದುರ್ಯೋಧನ ತೊಡೆಯ ಈ ನನ್ನ ಗದಾಬಂಧದಿಂದ ಮುರಿದು ಅವನ ತಮ್ಮ ದುಶ್ಯಾಸನನ ಒಡಲ ಒಗೆದು ಪಾಂಚಾಲಿಯ ಸೇಡನ್ನು ತೀರಿಸುತ್ತೇನೆ. ಒಂದು ವೇಳೆ ನನ್ನ ಪ್ರತಿಜ್ಞೆಗೆ ಏನಾದರೂ ಭಂಗವಾದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸಪ್ತಾಶ್ವತಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಓಂ ಸೂರ್ಯದೇವಾಯ, ಓಂ ಸೂರ್ಯದೇವಾಯ, ಓಂ ಸೂರ್ಯದೇವಾಯ. ಅರಿಯಲಾಗದ ಘೋರ ಸಂದೇಹದಾಗ್ನಿಯುಳ್ ಮುಳುಗಿದೆ. ಅರಿಯಲಾಗದ ಘೋರ ಸಂದೇಹದಾಗ್ನಿಯುಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಯ್ಯ ಭಾಸ್ಕರ. ಬೆಳಗಿಸಯ್ಯ ಭಾಸ್ಕರ. ಅರಿಯಲಾಗದ ಘೋರ ಸಂದೇಹದಾಗ್ನಿಯುಳ್ ಮುಳುಗಿದೆ. ಅರಿಯಲಾಗದ ಘೋರ ಸಂದೇಹ ಭಾಸ್ಕರ. ಭಾಸ್ಕರ, ಬಂಧು ಬಾಂಧವರೆಂಬ ಪಾದಕ್ಕೆ ಸಿಲುಕಿಕೊಂಡು ತಾಪಗೆ ಬಂಧು ಬಾಂಧವರೆಂಬ ಶಾಪಕ್ಕೆ ಸಿಲುಕಿ ನೊಂದೆ ಇಂದು ತಾಪ ನೀಗಿಸೋ ಶೋಧನೆಯ ಗೈಯದೆ. ನೀಗಿಸೋ ಶೋಧನೆಯ ಗೈಯದೆ. ಶಾಂತಿ ನೀಡು ಶ್ಯಾಮಲಾಂಗ. ಶಾಂತಿ ನೀಡು ಶ್ಯಾಮಲಾಂಗ. ಅರಿಯಲಾಗದ ಘೋರ ಸಂದೇಹದಾಗ್ನಿಯುಳ್ ಮುಳುಗಿದೆ. ಅರಿಯಲಾಗದ ಘೋರ ಸಂದೇಹ
ಭಾಸ್ಕರ ಓಂ ಸೂರ್ಯದೇವಾಯ ಓಂ ಸೂರ್ಯದೇವಾಯ ಓಂ ಸೂರ್ಯದೇವಾಯ. ಕರ್ಣ ಅಮ್ಮ, ಯಾರು ಮಗು ತಾಯಿ ಕರ್ಣ. ನೀನು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯ ದೇವರ ಜ್ವಲಂತ ಪ್ರಭೆಯನ್ನ ನಿನಗೆ ಮೊದಲು ತೋರಿಸಿದ ಆ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನ ಕುಂತಿ ಎಂದು ಕರೆಯುವರು ಕರ್ಣ. ಅಮ್ಮ, ನೀವು ಏನು ಹೇಳ್ತಿರೋ ನನಗೊಂದೂ ತಿಳಿಯದು. ಆದರೆ ನಿಮ್ಮ ಕಣ್ಣುಗಳಲ್ಲಿನ ಕರುಣಾದೃಷ್ಟಿಯು ಪ್ರಾತಃ ಕಾಲದ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿರುವುದು. ಅಂದ ಮೇಲೆ ಯಾರು ತಾಯಿ ನೀನು? ಕುಮಾರ, ಅಮ್ಮ, ಈ ನಿರ್ಭಾಗ್ಯನ ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ, ಆ ನನ್ನ ಪರಮ ವೈರಿಯಾದ ಅರ್ಜುನ ತಾಯಿ ಕುಂತಿ. ಕುಮಾರ, ಅಂದರೆ ನನ್ನ ಹೆತ್ತ ತಾಯಿ ಕುಂತಿ. ಅಮ್ಮ, ಇವೋ ನಿನಗೆ ನಮಸ್ಕರಿಸುವೆನು ತಾಯಿ. ಕೀರ್ತಿಶಾಲಿ ಆಗು ಕುಮಾರ. ನನ್ನದು ಎಂತಹ ಕೀರ್ತಿ ಅಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರುಣೆಯ ತೋರದೆ ಕುವರನ ಪೊರೆದೆ. ಅಮ್ಮ, ಕರುಣೆಯ ತೋರದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲಮ್ಮ. ಎಂದಿಗೆ ಈ ಋಣವ ತೀರಿಸಲಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಅಮ್ಮ, 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 ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಮಗುವಮ್ಮ ನಾನಾಗ ಏನು ನಾರಿ. ಅಮ್ಮ, ಮಗುವಮ್ಮ ನಾನಾಗ ಏನೊಂದ ನಾರಿ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ನಾ ಮಾಡಿದ ಪರಾಧ ಏನದು ತಾಯಿ. ಅಮ್ಮ, ನಾ ಮಾಡಿದ ಪರಾಧ ಏನದು ತಾಯಿ. ಅಕ್ಷಮ್ಯವೆನಿಸೆ ಜೀವವ ತೋರೆದೆ. ಅಕ್ಷಮ್ಯವೆನಿಸೆ ಜೀವವ ತೋರೆದೆ. ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ. ಅಮ್ಮ, ಅಮ್ಮ, ಅಮ್ಮ,
ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಐವರ ಮಾತೆ ನಿನಗಿರುವುದೇ ಚಿಂತೆ ಅಮ್ಮ ಐವರ ಮಾತೆ ನಿನಗಿರುವುದೇ ಚಿಂತೆ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರುಶನವು ದೊರಕಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ 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 ಅಮ್ಮ ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಕುಮಾರ, ಅಲ್ಲಿರುವ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೇ ಹಾಗೆಯೇ ಬಿಟ್ಟು ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟು ಮಮತೆ ಪ್ರೀತಿಯಿಂದ ಸಾಗಿಸಲು. ಹೀಗಿರುವಾಗ ಮನುಷ್ಯ ಮಾತ್ರನಾದ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ಒಂದು ವೇಳೆ ನಾನು ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಗಿಂತಲೂ ಕಡೆಯಾಗುವೆ. ಇಷ್ಟು ದಿನ ಮೇಲಾದರೂ ಮಗನೆಂಬ ಮಮಕಾರ ಬಂದಿತಲ್ಲ, ಕರುಣೆಯ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕುಮಾರ, ಅಮ್ಮ ಕಂದ ಬಾಲ ನಿನ್ನ ತಾಯಿ ನಾನೇನೆಯ ಈ ಜೀವ ನಿನದೇ ಹಡೆದೆನು ನಿನ್ನ ಲೋಕಪವಾದಕ್ಕೆ ನದಿಯೊಳಗಿಸಿದಿ ಲೋಕಪವಾದಕ್ಕೆ ನದಿಯೊಳಗಿಸಿದಿ ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ ನಿನ್ನ ನೋಡಲೆಂದು
ನೀನು ಈಗೆಲ್ಲ ಮಾತನಾಡಬಾರ್ದು. ನಾನ ಈಗಾಗಲೇ ನೊಂದು ಬಿದ್ದು ಹೋಗಿರು ಕರ್ಣ. ಈ ನಿನ್ನ ಮಾತುಗಳು ನನ್ನನ್ನು ಶೂನ್ಯತೆ ತಿರುತ್ತಿರುವ ಕಂದ. ಈ ನಿನ್ನ ತಾಯಿಯ ಹೃದಯವನ್ನು ಪರರು ಅರಿಯಲಾರರು ಕುಮಾರ. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಅಪರಾಧವನ್ನು ಇದುವರೆಗೂ ಯಾರ ಸಂಗಡವೂ ಹೇಳಲಾರದೆ ನನ್ನ ಹೃದಯದಲ್ಲಿ ಇಟ್ಟುಕೊಂಡು ನಾನೆಷ್ಟು ನೋವನ್ನು ಅನುಭವಿಸುವೆಂದು ಆ ಪರಮೇಶ್ವರನಿಗೆ ಮಾತ್ರ ಗೊತ್ತು ಕರ್ಣ. ಕುಮಾರ, ಬಾಲ್ಯದಲ್ಲಿ ಹೀನ ಕುಲದವನು ಸೂತ ಕುಲದವನು ಎಂದು ಜನರು ನಿಂದಿಸುತ್ತಿರುವಾಗ ಅಯ್ಯೋ ಅಯ್ಯೋ ನೀನೆಷ್ಟು ನೋವನ್ನು ಅನುಭವಿಸಿರುವೆಯೋ. ಅದಕ್ಕೆಲ್ಲ ನಾನೇ ಕಾರಣಳು. ನಾನು ಪಾಪಿ ಕರ್ಣ, ಕ್ಷಮಿಸು ಪುತ್ರ. ನೀವು ಪೂಜ್ಯರು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ನತಭಾಗ್ಯ. ಈ ನನ್ನ ಕರ್ಮಕ್ಕೆ ನೀನು ಏನು ತಾನೇ ಮಾಡಿ ಕುಮಾರ, ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಸುಕೃತಶಾಲಿಗಳು. ಕುಮಾರ, ಈ ಪಾಪಿ ಕರ್ಣನಿಗೆ ಅಂತಹ ಭಾಗ್ಯವು ಎಲ್ಲಿಂದ ಬರಬೇಕು? ಬಿಡಮ್ಮ ನಿನ್ನ ಚಿಂತೆಯನ್ನು. ಕುಮಾರ, ಅಮ್ಮ, ಆದದ್ದು ಆಗಿ ಹೋಯ್ತು. ಹೀಗಲಾದ ನಿನ್ನ ಸಹೋದರೊಡನೆ ಸೇರಿ ಸೌಖ್ಯವಾಗಿ ಬಾಳ. ಆ ವೈರಿಗಳಾದ ಕೋರೊಡನೆ ಸೇರಿ ಕೇಡನ್ನು ಬಯಸಬೇಡ. ಸೋಭ್ರಾತೃ ದಾನ ಮಾಡು ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳುತ್ತಾಯಿ. ಈ ನಿನ್ನ ಪಾದದ ಅಡಿದಾವರೆಯಲ್ಲಿ ಅರ್ಪಿಸುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಕುಮಾರ, ಅಮ್ಮ, ಅದು ಆಗಲ್ಲ. ನಿನ್ನ ಹೆತ್ತ ತಾಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವುದು ಕರ್ಣ. ಅವರಲ್ಲಿರುವ ವೈರವನ್ನು ಕಳೆ ಪಾಂಡವರನ್ನು ಉಳಿಸು ಕುಮಾರ. ಅಮ್ಮ, ನೀನು ವೀರ ಮಾತೆ. ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಆತನಿಗೆ ವಿಘ್ನಗಳು ಬಂದೊದಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಯರೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೇ ಎಂದು ತಲೆ ಭಾಗಿಸಿ ಶಪಿಸದಿಯರೇ? ಕ್ಷತ್ರಿಯ ವೀರರೆಲ್ಲರೂ ನನ್ನನ್ನು ತಿರಸ್ಕರಿಸುವುದಿಲ್ಲವೇ? ಇಂತಹ ಸಮಯದಲ್ಲಿ ವೀರಮಾತೆಯಾದ ನೀನೇ ಈ ರೀತಿ ಹಿತಬೋಧನೆಯನ್ನು ಮಾಡಬಹುದೇ? ನೀನೇ ಆಲೋಚಿಸಿ ನೋಡು ತಾಯಿ. ನಿಶ್ಚಯ ಕುಮಾರ. ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮವು ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯನಾದ ನಿನ್ನ ಧರ್ಮವಲ್ಲವೇ? ಕರ್ಣ, ಅಮ್ಮ, ನೀವಾರು ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದು ಕುಮಾರ. ಅಮ್ಮ, ಇದುವರೆವಿಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿ. ಇದರಲ್ಲಿ ನನ್ನ ಅಪರಾಧವೇನಿದೆ ತಾಯಿ? ಅದು ಅಲ್ಲದೆ ಮಮ ಪ್ರಾಣ ಈ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವಿಲ್ಲುವುದು? ಬಿಡಮ್ಮ ನಿನ್ನ ಚಿಂತೆಯನ್ನು. ಆ ದುರ್ಯೋಧನನು ನೀನು ಆ ನನ್ನ ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ಹೇಗೆ ತಾನೇ ಭಯಪಡದಿರಲಿ? ಹೋಗಲಿ ಬಿಡು ಕುಮಾರ. ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೂ ಪರವಾಗಿಲ್ಲ ಕರ್ಣ. ಯುದ್ಧದಲ್ಲಿ ಪರೋನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಈ ನನ್ನ ಭಾವಗಳಲ್ಲಿ ಪೌರುಷರಿಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿದೆ. ಅಮ್ಮ, ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿ ಸಲಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಲಿಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಕನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧ ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಾ ಆಗಲಾರದು. ನಾನು ಈ ಯುದ್ಧದಲ್ಲಿ ಪರಾನ್ಮುಖನಾಗಲಾರೆ ತಾಯಿ. ಕುಮಾರ, ಅಮ್ಮ, ಹೋಗಲಿ ಬಿಡು. ನನ್ನದೊಂದು ಮಾತನಾದ ನುಡಿಸಿಕೊಡು. ಯುದ್ಧದಲ್ಲಿ ಪಾಂಡವರು ಎದುರಿಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಯ್ಯ, ಅವರನ್ನು ಉಳಿಸು ಕರ್ಣ, ಉಳಿಸು. ಅಮ್ಮ, ಆ ಪಾಂಡವರೆಂದರೆ ಎಂತಹ ಮಮತೆಯಮ್ಮ ನಿನಗೆ? ಅಮ್ಮ, ನಿನಗಿದು ಕರಣ
ಕಡಲ ತೀರಗಳ ಕಳೆದು ಹೋಗಲಿ ಬಾನು ಭೂಮಿಯೇ ಬಿರಿದು ಬೀಳಲಿ ಈ ದೇಹವೇ ಚೂರಾಗಲಿ ಬಿಡೆನು ಅಮ್ಮ ನಾನು ಬಿಡೆನು ಅಮ್ಮ ನಾನು ಬಿಡೆನು ಅಮ್ಮ ನಾನು ಅಮ್ಮ 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 ನಿನಗಿದು ತರವೇನಮ್ಮ ನಿನಗಿದು ತರವೇನಮ್ಮ ನದಿಯ ತೀರದಲ್ಲಿ ಪ್ರಾಣ ಉಳಿಯಿತು ನನ್ನ ಸ್ವಾಮಿಯ ಸ್ನೇಹ ಬೆಳೆಯಿತು ಅಮ್ಮ ನದಿಯ ತೀರದಲ್ಲಿ ಪ್ರಾಣ ಉಳಿಯಿತು ನನ್ನ ಸ್ವಾಮಿಯ ಸ್ನೇಹ ಬೆಳೆಯಿತು ಮಮತೆಯು ಮರೆಯಿತು ಸೋದರ ತೊರೆಯಿತು ಬಿಡೆನು ಅಮ್ಮ ನಾನು ಬಿಡೆನು ಅಮ್ಮ ನಾನು ಬಿಡೆನು ಅಮ್ಮ ನಾನು ಅಮ್ಮ 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 ನಿನಗಿದು ತರವೇನಮ್ಮ ನಿನಗಿದು ತರವೇನಮ್ಮ ರಣದೊಳರ್ಜುನ ದರ್ಪದರ್ಪಣ ನನ್ನ ಸ್ವಾಮಿಯ ಪ್ರೇಮ ದರ್ಪಣ ದುರದೊಳರ್ಜುನ ರಣದೊಳರ್ಪಣ ನನ್ನ ಸ್ವಾಮಿಯ ಪ್ರೇಮ ದರ್ಪಣ ನಾಣೆಗೂ ನಾಣೆಗೂ ಬಿಡನು ಅಮ್ಮ ನಾನು ಬಿಡನು ಅಮ್ಮ ನಾನು ಬಿಡನು ಅಮ್ಮ ನಾನು ಅಮ್ಮ 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 ನಿನಗಿದು ತರವೇನಮ್ಮ ನಿನಗಿದು ತರವೇನಮ್ಮ ಅಮ್ಮ 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 ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರೂ ಸಹ ಆತನನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ಗದೆಯಿಂದ ನನ್ನ ತಲೆಯನ್ನು ನುಚ್ಚು ನೂರು ಮಾಡಿದರೂ ಸಹಿತ ನಾನು ಆತನ ಮೇಲೆ ಕೈ ಮಾಡುವುದಿಲ್ಲ ತೇಜೋಮೂರ್ತಿಗಳಾದ ನಕುಲ ಸಹದೇವರಿಗೆ ಎಂದಿಗೂ ಕೆಡಕನ್ನು ಬಯಸುವುದಿಲ್ಲ ಆದರೆ ಪಾರ್ಥ ಫಲ್ಗುಣ ಕಿರೀಟಿ ಧನಂಜಯ ವಿಜಯ ಶ್ವೇತವಾನ ಅರ್ಜುನ ಎಂಬ ದಶನಾಮಗಳನ್ನು ಹೊತ್ತು ಅಹಂಕಾರದಿಂದ ಮೆರೆಯುತ್ತಿರುವ ಆ ನನ್ನ ಪರಮ ವಿವರಿಯಾದ ಅರ್ಜುನನ್ನು ಮಾತ್ರ ಉಳಿಸಲಾರೆ ತಾಯಿ ಕುಮಾರ ಅಮ್ಮ ಏನ್ ಹೇಳುತ್ತಿರ್ಬೇಕಂತ ಹೌದು ತಾಯಿ ಈ ಪ್ರಪಂಚದಲ್ಲಿ ನಮ್ಮೀರ್ವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿಲ್ಲ ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ಅಮ್ಮ ಈ ಯುದ್ಧದಲ್ಲಿ ಅರ್ಜುನನಿಂದ ನಾನೇ ಮಡೆಯಲಿ ಕುಮಾರ ನನ್ನಿಂದ ಅರ್ಜುನನೇ ಮಡೆಯಲಿ ಕರುಣ ನಿನಗೆ 5 ಮಕ್ಕಳು ಉಳಿಯುವರು ತಾಯಿ ಬಿಡಮ್ಮ ನಿನ್ನ ಚಿಂತೆಯನ್ನು ವತ್ಸ ಅಮ್ಮ ಅರ್ಜುನನ ಮೇಲೆ ಏತಕ್ಕಾಗಿ ಇಷ್ಟೊಂದು ದ್ವೇಷ ಹೋಗಲಿ ಬಿಡು ಅಧಿಕವಾಗಿ ನಿನಗೆ ತೊಂದರೆಗೊಳಿಸಲಾರೆ ಕರ್ಣ ಅಮ್ಮ ಕೊನೆಯದಾಗಿ ನನ್ನದೊಂದೇ ಒಂದು ಮಾತನ್ನಾದರೂ ನಡೆಸಿಕೊಡ್ಬೇಕು ಅದೇನು ಕೇಳು ತಾಯಿ ಸತ್ಯವಾಗಿ ನಡೆಸಿಕೊಡ್ಬೇಕು ಸತ್ಯವಾಗಿಯೂ ನಡೆಸಿಕೊಡುವುದು ತಾಯಿ ಜನನಿ ನಿನ್ನ ಮಗನಿವನು ಖುಷಿಯಾಡುವನೇನು ಜನನಿ ನಿನ್ನ ಮಗನಿವನು ಖುಷಿಯಾಡುವನೇನು ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ
ಒಳ್ಳೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಸತ್ಯವೇ ಕುಮಾರ್? ಹೌದು ಅಮ್ಮ. ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೀ ಪಾದ ಕಮಲದಾಣೆ ಜನನೇ. ಅಮ್ಮ ಅದೇನು ಕೇಳು ತಾಯಿ, ಸತ್ಯವಾಗಿಯೂ ನಡೆಸಿಕೊಡುವೆ. ದೊಡ್ಡ ಬಾಣವ ತೊಡುವುದಿಲ್ಲೇನು ದೊಡ್ಡ ಬಾಣವ ತೊಡುವುದಿಲ್ಲೇನು ದಿಟ್ಟತನದಿ ಬೇದಟನೆ ಹೋಗುವಿ. ದಿಟ್ಟತನದಿ ಬೇದಟನೆ ಹೋಗುವಿ. ಕುವರನೆ ಕೇಳು ಪರಮದಯಾಳು ಕರೆಯೊಳು ನಿನಗೆ ಸರಿಸಮನಾರು. ಕುಮಾರ್, ಆಯುಷಿದ್ದವರು ಎಲ್ಲಿಯಾದ್ರೂ ಬದುಕಿಕೊಳ್ಳಬೇಕಂತ ಅದೇ ಎತ್ತ ಹೊಡಲಿಕ್ಕೆ ಸಂತೋಷ. ಕರ್ಣ, ನೀನು ಮಾತ್ರ ದೊಡ್ಡ ಬಾಣವನ್ನು ತೊಡೆದಿರು ಕುಮಾರ. ಸುಯೋಧನ, ಈಗಲೀಗ ಕೆಟ್ಟೆ, ಈಗಲೀಗ ನೀನು ಸಂಪೂರ್ಣವಾಗಿ ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಸಭೆಯಲ್ಲಿ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಸಿನ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಕುಮಾರ, ಈಗ ನನ್ನ ಹೆತ್ತ ತಾಯಿ ಬಂದು, ಮಗನೇ, ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ದೈವ, ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿದೆ, ಮಾಡಲಿ. ಪೌರುಷರಿಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮುಡಿವೆ. ಉಳಿದಿದ್ದು ದೈವ ಇಚ್ಛೆ. ಹೆತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಅಮ್ಮ, ಹೆತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಕಟ್ಟ ಕಡೆಯೋಳ್ ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡನೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡನೊಲ್ಲೆ. ಈಗೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನೀ. ಜನನೀ ಅಮ್ಮ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಬಾಧೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ,
ನಾಳೆ ತಪ್ಪೆ ನಮ್ಮ ನಾಳೆ ಸತ್ಯವಮ್ಮ ಬಿಡು ಚಿಂತೆಯ ಜನನೀ ಕುಮಾರ ಕರ್ಣ ಅಮ್ಮ ಹೋಗು ತಾಯಿ ಹೋಗು. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಇನ್ನು ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ ಅಮ್ಮ ಕರನೆಯ ಕುಮಾರ ದಯಮಾಡಿ ಸ್ವಲ್ಪ ನಿಲ್ಲು ತಾಯಿ. ಕುಮಾರ ಅಮ್ಮ ಹೆತ್ತ ತಾಯಿಯ ಪ್ರಥಮ ದರ್ಶನವು ಹಿಂದೆ ಆಯಿತು. ಬಹುಶಃ ಅಂತಿಮ ದರ್ಶನವು ಹಿಂದೆ ಎಂದು ತೋರುತ್ತಿರುವುದು. ಕುಮಾರ ಈ ಯುದ್ಧವು ಮುಗಿಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರ ಬಳಿಯೂ ಹೇಳಬೇಡ ತಾಯಿ. ಕುಮಾರ ಒಂದು ವೇಳೆ ನಾನು ಈ ದೈವವಶತ್ ಈ ಯುದ್ಧದಲ್ಲಿ ಹತನಾದರೆ ಕರ್ಣ ಸತ್ಯಸಂಧನನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಿಕೊಡಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುವೆನು ತಾಯಿ. ಅಯ್ಯೋ, ಇಂತಹ ಸಂಕಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯ ಈ ಪ್ರಪಂಚದಲ್ಲೇ ಇಲ್ಲದ ಹಾಗೆ ಹೋಗಲಿ ಕುಮಾರ. ಅಮ್ಮ ನಿನ್ನ ಮಗವನು ಯುಗದಿ ಕಾಣಲವುದೇ ಎಂದು. ಅಮ್ಮ ಅಮ್ಮ ನಿನ್ನ ಮಗವನು ಯುಗದಿ ಕಾಣಲವುದೇ ಎಂದು. ಅಮ್ಮ ನಿನ್ನ ಮಗವನು ಯುಗದಿ ಕಾಣಲವುದೇ ಎಂದು. ಬಗೆ ಬಗೆಯೊಳು ಒಂದು ಕಣ್ಣೀರ ಕರೆ. ಅಮ್ಮ ಬಗೆ ಬಗೆಯೊಳು ಒಂದು ಕಣ್ಣೀರ ಕರೆ. ಅಮ್ಮ ಅಮ್ಮ ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಮರನೇ ನಿನ್ನ ಮೊಗವ ನೋಡಿ ಯುಗದಿ ಕಾಣಲಹುದೆಂದು. ಮಗನೇ ನಿನ್ನ ಮೊಗವ ನೋಡಿ ಯುಗದಿ ಕಾಣಲಹುದೆಂದು. ಬಗೆ ಬಗೆಯೊಳು ನೊಂದು ಕಣ್ಣೀರನಾಗಲಿ. ಕುಮಾರ ಬಗೆ ಬಗೆಯೊಳು ನೊಂದು ಕಣ್ಣೀರನಾಗರೆ ಕಂದ. ಮಗನೇ ಹೋಗಿ ಬರುವೆನು ಕಂದ, ಹೋಗಿ ಬರುವೆನು. ಹೋಗಿ ಬರುವೆಯ. ಹೋಗಿ ಬರುವೆಯ. ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಹೋಗು ತಾಯಿ ಹೋಗು. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವನು ಬದುಕಿದ್ದರೂ ವ್ಯರ್ಥವೇ. ಹೇ ವಿಧಿ, ಅರಯ್ಯವನಳಿಸಿ ಜರಯಾವಳಿಸಿ ಅರಯ್ಯವನಳಿಸಿ ಜರಯಾವಳಿಸಿ
ಮರಣವಾ ಹೊಂದುವ ಮರಣವಾ ಹೊಂದುವ ಲೋಕ ಸುಖ ವ್ಯಾಕುಲಮಯ ಜೀವ ಮಾನವ ಜೀವನದ ಬವಣೆಯ ಮೂಲವನರಿತು ಪರಿಹರಿಸೆ ಮಾನವ ಜೀವನದ ಬವಣೆಯ ಮೂಲವನರಿತು ಪರಿಹರಿಸೆ ದಾನ ವಿಧಾನ ಒಂದೇ ಅದನ ನಾನಾ ಪರಣ ಭವಭಯಾರಣ ದಾನ ವಿಧಾನ ಒಂದೇ ಅದನ ನಾನಾ ಪರಣ ಭವಭಯಾರಣ ರೋಗವು ದೇಹದ ಭೋಗ ಫಲ ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ ಎಲೆ ಜೀವ ರೋಗವು ದೇಹದ ಭೋಗ ಫಲ ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ ಎಲೆ ಜೀವ ಎಲೆ ಜೀವ ಎಲೆ ಜೀವ ಧನಂಜಯ 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 ನನ್ನ ಪ್ರಾಣ ಪ್ರಿಯ ಜಯ ರಣ ಭೂಮಿಯ ಜಯ ರಣ ಭೂಮಿಯ ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ನಡೆದಿದ ಸೈನ್ಯದ ಮಹಾವೀರ ಕುರುಕ್ಷೇತ್ರ ಸಮರಾಂಗಣದಿ ನೆರೆದಿದ ಸೈನ್ಯದ ಮಹಾವೀರ ನೆರೆದಿದ ಸೈನ್ಯದ ಮಹಾವೀರ ಜಯವ ಗಳಿಸಿದಳೆ ನೀನೆ ಧನ್ಯ ಜಯವ ಗಳಿಸಿದಳೆ ನೀನೆ ಧನ್ಯ ಧನಂಜಯ ಧನಂಜಯ ಪಿತಾಮರದ ದಾಳಿಯ ದಾಳಿಯ ನೋಡು ದಾರಿ ಭೀಮ ಪಿತಾಮರದ ದಾಳಿಯ ದಾಳಿಯ ನೋಡು ಆಜಾನುಭಾವರು ಭುಜ ಬಲಾಗ್ಯರು ಆಜಾನುಭಾವರು ಭುಜ ಬಲಾಗ್ಯರು ನಿಜವನ ಬಲ್ಲವ ನಿಜ ಸ್ತುತಿಯ ನಿಜವನ ಬಲ್ಲಯ ನಿಜ ಸ್ತುತಿಯ ಅನ್ನೊಂದ ಚೋಯಿನಿ ಸೈನ್ಯದ ರಕ್ತವನ್ನು ವಹಿಸಿದೆ ಅನ್ನೊಂದ ಚೋಯಿನಿ ಸೈನ್ಯದ ತಾಳತ್ವವನ್ನು ವಹಿಸಿದೆ ಇಂದು ಗೆದ್ದು ವಿಜಯ ಸಾಧಿಸು ಇಂದು ಗೆದ್ದು ವಿಜಯ ಸಾಧಿಸು ಧನಂಜಯ ಧನಂಜಯ
ವಾಸುದೇವ, ಉಭಯಗಳ ಸೈನ್ಯ ಮಧ್ಯೆ ರಥವನ್ನು ನಿಲ್ಲಿಸು. ನಿನ್ನೊಡನೆ ಯುದ್ಧ ಮಾಡಿ ಸಿದ್ಧರಾಗಿರುವ ಕ್ಷತ್ರಿಯ ಮದಾಂಧರನ್ನು ತೋರಿಸು. ನಿನ್ನಿಚ್ಛೆ ಅರ್ಜುನ. ಕೌರವರ ಚದುರಂಗದ ಬಲ ಸಮೇತವಾದ ಸೈನ್ಯವನ್ನು ನೋಡು. ಪರಮಾತ್ಮ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗುಮ ತಂದೆ. ನಾರಾಯಣ ಹರಿ ಶೌರಿ ಮುರಾರಿ, ನಾರಾಯಣ ಹರಿ ಶೌರಿ ಮುರಾರಿ, ನೀನೇ ನನ್ನ ಪ್ರಾಣ ಸಖ. ನಾರಾಯಣ ಹರಿ ಶೌರಿ ಮುರಾರಿ, ನಾರಾಯಣ ಹರಿ ಶೌರಿ ಮುರಾರಿ, ನೀನೇ ನನ್ನ ಪ್ರಾಣ ಸಖ. ಈ ಘೋರ ರೂಪವು ಭಾರಿ ಭಯಾನಕ, ನಾನೋಡಲಾರೆನೆ ಪ್ರಭುವೇ. ಧಾರಣ ಮಾಡು ಸೌಮ್ಯ ರೂಪವ, ಧಾರಣ ಮಾಡು ಸೌಮ್ಯ ರೂಪವ, ನಾರಾಯಣ ಹರಿ ಶೌರಿ ಮುರಾರಿ, ನಾರಾಯಣ ಹರಿ ಶೌರಿ ಮುರಾರಿ, ನೀನೇ ನನ್ನ ಪ್ರಾಣ ಸಖ. ಅಕ್ಷರದಿಂದ ವೀಕ್ಷಿಸಲಾರನ ಮಾಧವ, ನಿನ್ನ ಸಾಕ್ಷಾತ್ಕ ಅವತಾರವ. ಅಕ್ಷರಗಳಿಂದ ವೀಕ್ಷಿಸಲಾರನ ಮಾಧವ, ನಿನ್ನ ಸಾಕ್ಷಾತ್ಕ ಅವತಾರವ. ಲಕ್ಷೋಪಲಕ್ಷ ರಸರನು ನೀಡಿದಂತ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು. ಲಕ್ಷೋಪಲಕ್ಷ ರಸರನು ನೀಡಿದಂತ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು. ಕಕ್ಷಿ ವಾಹನ ಲಕ್ಷ್ಮೀ ನಿನ್ನ ಶರಣದಾಸರನು ರಕ್ಷಿಸ. ಭಯವನ್ನು ಬಿಡು ಪ್ರಾಣಶಕ. ಗತ ಸೌಮ್ಯ ರೂಪವನ್ನು ದರ್ಶನ ಮಾಡು. ನಡೆ ಅರ್ಜುನ, ಭೀಷ್ಮನ ಸಂಹಾರ ಮಾಡಿ ನಡೆಯುವುದು ಅರ್ಜುನ.
ರಾಣಿ ಸ್ವರ ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಮನದಣಿಸೆ ಚಿನ್ಮಯ ಗುಣವೇ ಓ ರಾಣಿ ಬಾರನ ಬಾಡಿನ ಭಾಗ್ಯದ ರೋರಿ ಒಲಿದು ಬಂದ ಶುಭ ಯೋಗದ ಬಾರನ ಬಾಡಿನ ಭಾಗ್ಯದ ರೋರಿ ಒಲಿದು ಬಂದ ಶುಭ ಯೋಗದ ನಯನ ಕಂಗೊಳಿಸುವ ನವಿಲಂದನಿನ ನಯನ ಕಂಗೊಳಿಸುವ ನವಿಲ ಹುಗರಿಗೆ ಕುಣಿವೆನ ತಾಳಕ್ಕೆ ನಲಿವೆನ ರಾಗದಿ ಸ್ವರ ಗೀತೆ ಹಾಡಿ ಮೈ ಮರೆಸುವೆನ ಕುಣಿಯುತ್ತ ನಲಿಯುತ್ತ ಜಗವ ನಗಿಸಿನ ಹಾಡುವ ಬಾ ಓ ರಾಜ ಸರಿಯಾಗುವ ಸಹಜ ಆಗಿದೆ ಹೃದಯದ ಸ್ವರ್ಣ ಸದಾ ಓ ರಾಜ ಭಾವನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ ಉತ್ತರ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ ನಯನ ಕಂಗೊಳಿಸುವ ಕಲ್ಲವುಗಳಿವೆ ನಯನ ಕಂಗೊಳಿಸುವ ನವಿಲವುಗಳಿಗೆ ಕುಣಿತ ಬಾ ತಾಳಕ್ಕೆ ನಲಿಯುತ್ತ ಬಾ ರಾಗದ ಸ್ವರ ಗೀತೆ ಹಾಡಿ ಮರೆಯುವ ಬಾ ಕುಣಿಯುತ್ತ ನಲಿಯುತ್ತ ಜಗವ ನಗಿಸುವ ಹಾಡುವೆ ಬಾ ಕುಣಿಯುತ್ತ ನಲಿಯುತ್ತ ಜಗವ ನಗಿಸುವ ಹಾಡುವೆ ಬಾ ಓ ರಾಣಿ ಸ್ವರ ಸಂಗೀತದ ವಾಣಿ ಮನದಣಿಸೆ ಚಿನ್ಮಯ ಗುಣವೇ ಓ ರಾಣಿ. ಸ್ವಾಮಿ ಉತ್ತರ? ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆ ಅದು ಈ ದಿನ ಲಭಿಸಿತು ಉತ್ತರ ನಿನ್ನ ದೇವನ ದರ್ಶನವೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಲು ಹೇಳು ಉತ್ತರ. ನನ್ನ ಸರ್ವಸ್ವಲ್ಲ ನಿಮ್ಮದೇ ಆಗ್ರವಾಗಿ ಇನ್ನು ನನ್ನದಾಗಿ ಏನು ಉಳಿದಿದೆ? ಅದು ನಿನ್ನ ಹೃದಯದ ಪ್ರೇಮ ಉತ್ತರ. ಅಬ್ಬಬ್ಬ, ಅದು ಮೊದಲಿನಿಂದಲೂ ತಮ್ಮದೇ ಆಗಿದೆ, ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಸ್ವಾಮಿ. ಉತ್ತರ ಪ್ರಿಯ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ
ರಾಜಿಸುವ ಮನ ಮನ ಮಂದಿರದೊಡೆಯ ನಿನ್ನ ಸ್ನೇಹಾನಂದಮಯ ಚಂದ್ರನಾಗಿರುವ ಮಂದಿರದೊಡೆಯ ನಿನ್ನ ಸ್ನೇಹಾನಂದಮಯ ಪ್ರೇಮ ಮೋದಮಯ ದಮಮದ ಬಮಗಪ ದಮಗಮ ಸರಿಸ ದಮಮದ ಬಮಗಪ ದಮಗಮ ಸರಿಸ ನಾನು ಅದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿ ಕ್ಷಣವೂ ಈ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ ಇತ್ತ ನೋಡು. ಉತ್ತರ ವಸಂತದ ಬಳ್ಳಿಯು ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವುದು. ಇನ್ನು ದಿನ ದಿನವೂ ಕೋಗಿಲೆಗಳು ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸದು. ಇನ್ನು ಸರ್ವಸಾಕ್ಷಿಯಾದ ಸೂರ್ಯದೇವನು ಹೊಸ ಹೊಸ ಕಿರಣಗಳಿಂದ ಈ ಸುಂದರ ಜಗತ್ತನ್ನು ಬೆಳಗುವುದು. ಹೃದಯೇಶ್ವರಿ, ಸ್ವಾಮಿ, ಈ ಪ್ರೇಮದ ವಿಚಾರವೂ ಹಾಗೆ. ಅದು ಹೀಗೆ ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನ, ಈ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮದ ಸುಜೀವನ. ಹೃದಯೇಶ್ವರಿ, ನಿನ್ನೆ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ತಜ್ಞರಾಗಿದ್ದೆವು. ಈ ದಿನ ಪುನಃ ಸಂಯತರಾದೆವು. ಈ ಆನಂದ ಸುಪ್ರಭಾತದಲ್ಲಿ ಈ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ ಹೌದೇ ಸ್ವಾಮಿ. ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸುವಳೆ. ಪ್ರೇಮದ ವಿಷಯದಲ್ಲಿ ಎಷ್ಟೇ ಆದ್ರೂ ಪಂಡಿತರಲ್ಲವೇ ನೀವು? ನಿಮ್ಮ ಇಚ್ಛೆಯಂತೆ ನಡೆವೆನು. ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಸ್ವಾಮಿ, ನಾನೇ ಆಯ್ದ ಈ ಕಟ್ಟಿದ ಸುಮಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನಾಗಿ ಮಧುಮಾಸ ಮಧುಮಾಸ ಚಂದ್ರ
ಸ್ವಾಮಿ ಪ್ರಿಯೇ ಸ್ವಾಮಿ ಪ್ರಾಣೇಶ್ವರಿ ಆಹಾ ಮಧುಮಾಸ ಚಂದ್ರಮಾ ಚಂದ್ರಮಾ ಮಧುಮಾಸ ಚಂದ್ರಮಾ ನೈದಿಲಿಗೆ ಸಂಭ್ರಮ ರಸಪೂರ್ಣ ಮೈತ್ರಿಯ ಕರಣ ನೂರಾಸೆ ಕಡಲಿದೆ ಹೃದಯ ನಾನಾಗ ಭೋಗದ ಹೊಳೆಯ ಅವಳವೆಂಬ ನೌಕೆಯ ನೀ ಎನ್ನ ಬಾಳಿನ ಮುರಳಿ ಅನುರಾಗ ಕವಿತೆಯ ಬರೆದೆ ನಾನಾಗ ಭೋಗದ ಹೊಳೆಯ ಅಲೆಯಲ್ಲಿ ತೇಲಿದೆ ಹಾಯಾಗಿ ತೇಲಿದೆ ಸ್ವಾಮಿ ಪ್ರಿಯೇ ಪ್ರಿಯ ಪ್ರಿಯೇ ಮಧುಮಾಸ ಚಂದ್ರಮಾ ನೈದಿಲೆಗೆ ಸಂಭ್ರಮ ಮಧುಮಾಸ ಚಂದ್ರಮಾ ನೈದಿಲೆಗೆ ಸಂಭ್ರಮ ಒಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ ಮಧುಮಾಸ ಚಂದ್ರಮಾ ನೈದಿಲೆಗೆ ಸಂಭ್ರಮ ಮಧುಮಾಸ ಚಂದ್ರಮಾ ನೈದಿಲಿಗೆ ಸಂಭ್ರಮ ಉತ್ತರ ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ನಿನಗೆ ಸ್ಥಾನ ಕೊಟ್ಟಿದ್ದನು ಪಾಪ್ರಹಿಸಿ ನನ್ನ ಹೃದಯವನ್ನು ಸೇರು ಆಹಾ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಮುಖನ ಸುನಾಜಿ ನಗುಮ ಚೈತನ್ಯ ಪ್ರಿಯ ತೋಳಿದ ಮನಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ನಗುಮ ಚಂಚಲೆ ಪ್ರಿಯ ತೋಳಿದ ನಾನಿನ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿದ ನಾ ಬರಸಲೆ
ಸವಿಪ್ರೇಮ ಬಣ್ಣದ ಕೋಗಿಲೆ ಕನಸು ನಾಚಿ ನಗುವ ಚಂಚಲೆ ಪ್ರಿಯ ತೋಳಿಂದ ನಾನಿನ್ನ ಬಳಸಲೆ ಸವಿಪ್ರೇಮ ಬಣ್ಣದ ಕೋಗಿಲೆ ಚಂಚಲೆ ತೋಳಿಂದ ಬಳಸಲೆ ಉತ್ತರ ಈ ದಿನ ಒಂದು ಮಹಾಯುದ್ಧದಲ್ಲಿ ನಾನು ಒಂದು ಮಹಾ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದರೆ ಈ ನಿನ್ನ ಪ್ರೇಮದ ಆರೋಹಣೆಯನ್ನು ಸ್ವೀಕರಿಸಲು ನನಗಿನ್ನು ಸಮಯವಿಲ್ಲ. ಉತ್ತರ ಹೌದು ಸ್ವಾಮಿ, ಸಮಯವಿಲ್ಲೆಂದೇ ಈ ರೀತಿ ಆಗುತ್ತಿರುವುದು. ಈ 4 ದಿನಗಳಿಂದಲೂ ಯುದ್ಧರಂಗದಲ್ಲಿ ನಿರತರಾಗಿದ್ದೀರಾ. ಈ ದಿನ ಮಾತ್ರ ನನ್ನೊಡನೆ ಕಾಲ ಕಳೆಯಬಾರದೆ. ಉತ್ತರ ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸುವ ಸಲುವಾಗಿ ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಯುದ್ಧಕ್ಕಾಗಿ ಹೊರಟಿರುವೆನು. ನೀನು ನನ್ನ ಸ್ವಲ್ಪವೂ ದುಃಖಿಸಬೇಡ. ಉತ್ತರ ನನ್ನನ್ನು ಖುಷಿಯಾಗಿ ಕಳಿಸಿಕೊಡು. ಉತ್ತರ ಸ್ವಾಮಿ, ನೀವು ಯುದ್ಧರಂಗಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನೂ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದ್ರಂತೆ. ಈಗ ನಾನು ನಿಮಗೆ ಸಹಾಯಕಳಾಗುವೆನು. ಉತ್ತರ ಆ ನಿನ್ನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರದಾನ ಮಾಡಬೇಕಿತ್ತು. ಆದರೆ ಈ ದಿನ ಯುದ್ಧವು ನಿನ್ನಂತಹ ಸ್ತ್ರೀಯರಿಗೆ ಉಚಿತವಲ್ಲ. ಉತ್ತರ ಓಹೋ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಸ್ವಾಮಿ, ಇದೇನು ನಿಮ್ಮ ನೀರು? ಮಳೆ ಪ್ರಿಯಾ, ಈ ಉತ್ತರ ಸ್ವಾಮಿ, ಈ ಕೋಮಲವಾದ ಅಸ್ತ್ರಗಳಿಗೆ ಯೋಗ್ಯವಾದ ಕಾರ್ಯವು ಇದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುದು ತಂದ ಹೂಗಳನ್ನು ಎದುರಿಸು. ರೂಪಗೊಂಡ ರತಿ, ಚಂಚಲ ಕಟಾಕ್ಷ ಬಾಣಗಳನ್ನು ಉಡು. ಮನ್ಮನ ಶಾಯಿನಿ, ಈ ನಿನ್ನ ಹೃದಯದ ಮಧ್ಯದಲ್ಲಿ ನನಗೊಂದು ಆಶ್ರಯ ಕೊಡು. ಉತ್ತರ ಅಬ್ಬಬ್ಬ, ಒಂದೇ ಉಸಿರಿನಲ್ಲಿ ಅದೆಷ್ಟು ಪ್ರೇಮದ ಮಾತುಗಳು ಸ್ವಾಮಿ. ಕಾಂತೆ ನಿನ್ನಯ ಮನವು ಮೋಯಿಸೆಯನ್ನನು ಅಡಿ ಮಾಡುವವೇನೆ ನಿನ್ನೀ ಕರಗಳು. ಕಾಂತೆ ನಿನ್ನಯ ಮನವು ಮೋಯಿಸೆಯನ್ನನು, ಕಾಂತೆ ನಿನ್ನಯ ಮನವು ಮೋಯಿಸೆಯನ್ನನು ಅಡಿ ಮಾಡುವ ಮೇಲೆ ನಿನ್ನೀ ಕರಗಳು. ಅಡಿ ಮಾಡುವವೇನೆ ನಿನ್ನೀ ಕರಗಳು. ಬಾರೆ ರೂಪಸಿ ಸನಿಯುದಾರೆ ಶ್ರೇಯಸಿ. ನಾನರಿಯಲಿ ನಿನ್ನ ನಟನೆಯ ಜಾಲವ, ನಾನರಿಯಲಿ ನಿನ್ನ ನಟನೆಯ ಜಾಲವ. ಇಲ್ಲವ ಬಿಡಗೊಳಿಸಿ ದೂರ ಸರಿಸಿ, ಇಲ್ಲವ ಬಿಡಗೊಳಿಸಿ ದೂರ ಸರಿಸಿ.
ಧರೆಗಿಳಿದ ಚಂದ್ರ ನರಸಿತಾನೆ ಚಲನದಿಂದ ಧರೆಗಿಳಿದ ಚಂದ್ರ ನರಸಿತಾನೆ ಬಾರೆ ರೂಪಸಿ ಚಂದ್ರಮಾರೆ ಶ್ರೇಯಸಿ ಸತಿಪತಿಯರ ವಿರಹ ಬರುವಾಗ ಎಂಬುದ ಅರ್ಥವೇ ಪಡುವೆ ತಾಪ ಸತಿಪತಿಯರ ವಿರಹ ಬರುವಾಗ ಎಂಬುದ ಮರೆತರೆ ಪಡುವೆ ತಾಪ ಬಿಟ್ಟೆನ್ನ ಹೋದಡೆ ನಾನು ಹೋಗ ಬಿಟ್ಟೆನ್ನ ಹೋದಡೆ ನಾನು ಕೋಪ ನೀ ಮನಗಾಣುವೆ ನಾರಿ ಪ್ರತಾಪ ನೀ ಮನಗಾಣುವೆ ನಾರಿ ಪ್ರತಾಪ ನಾನೇನು ಮನದಿ ಆಶಯವಾ ನಿನಗೆ ನಾ ತೋರೆನು ಎಂದು ಸಂಕಲ್ಪವಾ ಬಾರೆ ರೂಪಸಿ ಚಂದ್ರಮಾರೆ ಶ್ರೇಯಸಿ ಉತ್ತರ ಸ್ವಾಮಿ ಈ ಘೋರ ಯುದ್ಧ ಒದಗಿರುವುದು ಇದು ಉಪವಾಸದ ಸಮಯವಲ್ಲ ಈ ಘೋರ ಯುದ್ಧ ಒದಗಿರುವುದು ಈಗಲೂ ನೀನು ನಗುತ್ತಿರುವೆಯಾ ಈ ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರೆಂದು ತೋರುವುದು ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ ಹಾಸ್ಯಪ್ರಿಯೆ ಗಾನಮಯೇ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ಕಲಾವಿದಾತನೇ ಬೇರೆ ಈ ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚ ಉತ್ತರ ಹಾಗಲ್ಲ ಸ್ವಾಮಿ ನಿಜವನ್ನು ನಾನು ಹೇಳುವೆನು ಕೇಳಿ ಒಬ್ಬನಾದ ವಿಧಾತನು ಇಬ್ಬರು ಉತ್ತರಿ ನಿರ್ಮಿಸಿರುವನು ಇದುವರೆವಿಗೂ ಹಾಸ್ಯಮಯೇ ಗಾನಶೀಲಿಯಾದ ಒಬ್ಬ ಉತ್ತರಿ ನೋಡಿದೆ ಈಗ ವೀರ ಪತ್ನಿ ವೀರಾಂಗನಿಯಾದ ಮತ್ತೊಬ್ಬ ಉತ್ತರಿ ನೋಡುವೆ ಹೋಗು ತರುಣ ವೀರ ಯುದ್ಧವು ಕ್ಷತ್ರಿಯ ಧರ್ಮ ನೀನ ಧರ್ಮವನ್ನು ಪಾಲನೆ ಮಾಡು ಉತ್ತರ ಹಾಗಾದರೆ ನೀನು ನನ್ನನ್ನು ಸಂತೋಷಿತರಾಗಿ ಕಳಿಸಬಲ್ಲೆಯ ಆ ಸ್ವಲ್ಪವು ನೀನು ದುಃಖಿಸುವುದಿಲ್ಲವೇ ಹೇಳು ದುಃಖಿಸುವುದಿಲ್ಲ ಸ್ವಾಮಿ ಅಥವಾ ಪ್ರಚನ್ನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನಿ ಎನಿಸಿಕೊಳ್ಳಬಲ್ಲಳೆ ಉತ್ತರಿ ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ವಹಿಸುವಳು ಉತ್ತರ ನಾನು ನೋಡುತ್ತಿರುವೇನೆ ಈಶ್ವರ ಸ್ವರ್ಣದ ಪುತ್ತಳೆಯಲ್ಲಿ ಸಿಹಿಸದ ಮಾರ್ಗವ ಸಂಪಿಗೆಯ ಮಧ್ಯದಲ್ಲಿ ಮಲ್ಲಿಗೆಯ ಮಾಧುರ್ಯ ಇಹ ಸಂಸಾರ ದುಃಖದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ ಆರ್ಯವರ್ತದಲ್ಲಿ ನೀನು ನಾರ್ಯವತ್ನಳು ಉತ್ತರ ನೀವು ಕ್ಷತ್ರಿಯ ರತ್ನನು ಯುದ್ಧ ನಿನ್ನ ಗೌರವ ಕೀರ್ತಿ ಸಂಪತ್ತು ಹಾಗಾದರೆ ನಿನಗೆ ಯಾವ ಗೌರವಿಲ್ಲ ಉತ್ತರ ಹಿಂದೆ ಎಷ್ಟೋ ಜನ ವೀರಮಾತೆಯರು ವೀರಪತ್ನಿಯರು ತಮ್ಮ ಹೃದಯದ ದುಃಖವನ್ನು ಅಡಗಿಸಿಕೊಂಡು ಪತಿಪುತ್ರರನ್ನು ಬೀಳ್ಕೊಂಡಿರುವರು ಅವರಿಗೆ ಯಾವ ಗೌರವಿಲ್ಲ ಉತ್ತರ ಇರುವುದು ಕಾಂತ ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡದಿಯಾರು ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆ ಕೇಳಿ ಆನಂದ ಭಾಸವನ್ನು ಸುರಿಸಿದ ಮಾತಿಯಾರು ಪುರುಷನ ಗೌರವವೇ ನಾರಿ ಗೌರವ ಅದೇ ಅವಳ ಜೀವನ ಸರ್ವಸ್ವ ಮನ ದಾಸ ನಿನ್ನ ಬಯಸುತ್ತಿದೆ ಬಾ ಸುಂದರಿ ಮನ ದಾಸ ನಿನ್ನ ಬಯಸುತ್ತಿದೆ ಓ ಸುಂದರಿ ರಸಮಯ ಸಂಗೀತದೇ ರಸಮಯ ಸಂಗೀತದೇ ಆನಂದವ ನೀಡುವ ಮನ ದಾಸ ನಿನ್ನ ಬಯಸುತ್ತಿದೆ ಓ ಸುಂದರಿ
ಸಮಯ ಸಂಗೀತದಿ ಮನಕಾನಂದವ ನೀಡುಬಾರಿ ಮನದಾಸೆನಿಂದ ಬಯಸುತ್ತಿದ್ದೆವೋ ಸುಂದರಿ ದಾಸನಿಂದ ಬಯಸುತ್ತಿದ್ದೆವೋ ಸುಂದರಿ ಉತ್ತರ ಪ್ರಿಯಾ ಉತ್ತರ ತಾವು ಮುಂದುವರಿಸಿ ಪ್ರಿಯಾ ಉತ್ತರ ಹಾಗಾದರೆ ಈ ಮಹಾಭಾರತ ಯುದ್ಧದಲ್ಲಿ ನಾನು ಒಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ನೀನು ಸ್ವಲ್ಪವೂ ದುಃಖಿಸುವುದಿಲ್ಲ ಎಂದು ಹೇಳು ಪುತ್ರ. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರೆ ನನ್ನ ಕೈಯಾರೆ ಕಣ್ಣುಗಳ ಕಿತ್ತು ನಿಮ್ಮ ಪಾದಕರ್ಪಿಸುವೆನು. ಉತ್ತರಿ ವೀರ ಸತಿ ಪತಿಯಾಜ್ಞೆ ದೇವರ ಆಜ್ಞೆ ಅಂತಿ. ಉತ್ತರ ಹಾಗಾದರೆ ನೀನು ಹಾಕಿದ ಈ ವಿಜಯಮಾಲೆಯಿಂದ ಈ ಯುದ್ಧ ರಂಗದಲ್ಲಿ ಭೂಷಿತನಾಗಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ. ಉತ್ತರ ಸ್ವಾಮಿ, ನಮ್ಮ ಅತ್ತೆಯವರು ಅಂತಃಪುರದಲ್ಲಿರುವರು. ನಡೆಯಿರಿ, ಹೋಗೋಣ ಅಲ್ಲಿಗೆ. ಹೋಗೋಣ ಬಾ. ನಡೆಯಿರಿ. ಭೀಮಾ ರಾಕ್ಷಸ ಭೀಮಾ ಕುಲ ಸೋಮಾ ರವಿ ಕುಲ ಸೋಮಾ अमर अभिनुत पद अमित पदायक राम जयतु श्री राम राम परम पुरुष हरे परम पुरुष हरे पावन श्री राम जयतु राम सुदामा अमर अभिनुत पद अमित पदायक राम जयतु श्री राम सुदाम अंबरीश्वर गोविंद आत्रा परम गोविंद त्रिमूर्तिಗಳ ಪಾದಾರವಿಂದ ಗೋವಿಂದ ಜಯಾಲ ಕೋರುತ್ತಿ ಪದಯೇ